ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ಟೊಮೆಟೊ ಚಟ್ನಿನ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅನ್ನೋದನ್ನು ತೋರ್ಸಾತೀನಿ ನೋಡ್ರಿ. ಇವಾಗ ಇದಕ್ಕೆ ಫಸ್ಟ್ನೇದಾಗಿ ಹಸಿ ಟೊಮೆಟೊನ ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗ್ತೈತಿ ನೋಡ್ರಿ. ಇಲ್ಲೇ ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ, ಅದಾದಮೇಲೆ ಶುಂಠಿ, ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ ಇಷ್ಟೆಲ್ಲನೂ ತೊಗೊಂಡೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಇದೆಲ್ಲನೂ ಸಣ್ಣ ಆದಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡೇನಿ ನೋಡ್ರಿ. ಇಲ್ಲೇ ಇವನ್ನೆಲ್ಲನೂ ಕ್ಲೀನಾಗಿ ತೊಳೆದು ಇಟ್ಕೊಂಡು ಇನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಇವನ್ನ ಸಣ್ಣ ಸಣ್ಣದಾಗಿ ಆದರೂ ಕಟ್ ಮಾಡ್ಕೋಬೋದೇ, ಇಲ್ಲ ಅಂತಂದ್ರೆ ನಾವು ಡೈರೆಕ್ಟಾಗಿ ಸ್ಟವ್ ಮ್ಯಾಗ ಇಲ್ಲ ಒಲೆ ಮ್ಯಾಗ ಸುಡ್ತೀವಿ ಅಂತಂದ್ರೆ ಸುಡ್ಬೋದು, ನಡಿತೈತಿ ನೋಡ್ರಿ. ಇವಾಗ ಒಂದು ಸಣ್ಣದೊಂದು ಬುಟ್ಟಿ ಒಳಗೆ ಶೇಂಗಾ ಕೂಡ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ ನೋಡ್ರಿ. ಇವಾಗ ನಾನು ಕಟ್ ಮಾಡಿದಂಥ ಟೊಮೆಟೊ ಕೂಡ ಹುರ್ಕೊಳತ್ತೇನೆ ನಾನು. ಇದನ್ನು ಸ್ವಲ್ಪ ಸ್ಲೋ ಆಗಿ ಉರಿ ಇಟ್ಕೊಂಡು ನಾವು ಹುರ್ಕೋಬೇಕಾಗ್ತೈತಿ, ಅಂದರೆ ಅವು ಚೆನ್ನಾಗಿ ಹುರಿತಾವ ನೋಡ್ರಿ. ಇವಾಗ ಇದನ್ನು ಕರೆಕ್ಟಾಗಿ ಹುರ್ಕೊಳತ್ತೇನೆ ನಾನು. ಸ್ವಲ್ಪ ಅದಾದಮೇಲೆ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೆ ಎಣ್ಣೆ ಕೂಡ ಹಾಕಿ ಹುರ್ಕೋಬೇಕು, ಇಲ್ಲ ಅಂತಂದ್ರೆ ತವಾಗ ಇವೆಲ್ಲ ಅಂಟ್ಕೊಂಡು ಬಿಡ್ತಾವೆ. ಹೀಗಾಗಿ ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಹಾಕಿಬಿಟ್ಟೆ ಚೆನ್ನಾಗಿ ಹುರ್ಕೊಳತ್ತೇನೆ ನೋಡ್ರಿ. ನಾನು ಇವಾಗ ಇದನ್ನೆಲ್ಲ ಪೂರ್ತಿ ಕಪ್ಪು ಆಗಬೇಕು, ಇಲ್ಲ ಅಂತಂದ್ರೆ ಕಲರ್ ಸ್ವಲ್ಪ ಡಾರ್ಕಾಗಿ ಚೇಂಜ್ ಆಗ್ತಾವೆ. ನಮಗೆ ಗೊತ್ತಾಗ್ತೈತಿ ಇದು ಹುರಿದಿದೆ ಹೆಂಗೆ ಅನ್ನೋದನ್ನು. ಅಲ್ಲಿವರೆಗೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಳತ್ತೇನೆ ನಾನು ನೋಡಿ ಫ್ರೆಂಡ್ಸ್. ಆದಷ್ಟು ಸ್ಲೋ ಆಗಿ ಉರಿ ಒಳಗನ ಹುರ್ಕೊಳಕ್ಕೆ ಟ್ರೈ ಮಾಡಿರಿ. ಇವಾಗ ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡೆ ಅದ್ರೊಳಗೆ ಹಂಗೆ ಜಸ್ಟ್ ಫ್ರೈ ಮಾಡಿ ಥರ ಮಾಡತ್ತೆ ನಾನು. ಅದನ್ನೇನು ಪೂರ್ತಿಯಾಗಿ ಹುರ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಲಿ ಅಂತಂದು ಅದ್ರೊಳಗೆ ಫ್ರೈ ಮಾಡಿದೆ. ಅದಾದಮೇಲೆ ಇದು ಏನು ಶೇಂಗಾ ಕಾಳೆಲ್ಲ ಹುರಿದು ಇಟ್ಕೊಂಡಿದ್ದೆಲ್ಲ ಅದರದ್ದು ಸ್ವಲ್ಪ ಆದಷ್ಟು ಎಷ್ಟು ಆಗ್ತೈತೋ ಅಷ್ಟು ಸೊಪ್ಪಿ ತೆಗೆದ್ರೆ ಆಯ್ತು ಅಂದ್ಕೊಂಡು ಸೊಪ್ಪಿ ತೆಗಿಯತ್ತೆ ನೋಡ್ರಿ. ಇವಾಗ ಪೂರ್ತಿಯಾಗಿ ತೆಗಿತಿದ್ರೆ ಪೂರ್ತಿಯಾಗಿ ತೆಗಿಬೋದ, ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ಸೊಪ್ಪಿ ತೆಗಿಲಾರ್ದು ಹಾಕೋತೀವಿ ಅಂದ್ರೂ ಹಾಕೋಬಹುದು. ಬಟ್ ಅದಕ್ಕೆ ಏನಾಗಂಗಿಲ್ಲ ನೋಡ್ರಿ. ಇಲ್ಲೇ ನಾನು ಎಷ್ಟಾಗುತ್ತೋ ಅಷ್ಟು ಸೊಪ್ಪಿ ತೆಗೆದಿಟ್ಕೊಂಡೇನೆ. ಇಲ್ಲೇ ಇದಕ್ಕಿನ್ನ ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಇದನ್ನ ಏನೇನೆಲ್ಲ ಹುರ್ಕೊಂಡಿದ್ವಿ ಮತ್ತು ಈ ಕಡೆ ಏನು ಎತ್ತಿಟ್ಕೊಂಡಿದ್ವಲ್ಲ ನಾವೆಲ್ಲ ಸಾಮಗ್ರಿಗಳನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಸಣ್ಣದಾಗಿ ರುಬ್ಕೋಬೇಕಾಗ್ತೈತೆ ನಾವು ನೋಡಿ ಫ್ರೆಂಡ್ಸ. ಈ ಚಟ್ನಿನ ನಾವು ಚಪಾತಿ ಜೊತೆ, ಇಲ್ಲ ಅಂತಂದ್ರೆ ರೊಟ್ಟಿ ಜೊತೆ, ಇಲ್ಲ ಅಂತಂದ್ರೆ ಅನ್ನದ ಜೊತೆ, ದೋಸೆ ಜೊತೆ, ಅದ್ರ ಜೊತೆ ನಾವು ಕಾಂಬಿನೇಷನ್ ಮಾಡ್ಕೋತೀವಿ, ಅದ್ರ ಜೊತೆ ಚೆನ್ನಾಗಿರ್ತೈತಿ ಇದು ನೋಡ್ರಿ. ಇವಾಗ ಸ್ವಲ್ಪ ಸಣ್ಣ ಆಯಿತು. ಸಣ್ಣ ಆದಮೇಲೆ ಇದೇ ಏನು ಬೆಲ್ಲನ ನಾನು ಈ ಕಡೆ ಸೈಡಿಗೆ ಇಟ್ಕೊಂಡಿದ್ನಲ್ಲ ನಾನು, ಆ ಬೆಲ್ಲ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡತ್ತೇನೆ. ಇವಾಗ ಬೆಲ್ಲ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸಾರಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಯ್ತಿದೆ. ಇನ್ನು ಎದ್ರ ಜೊತೆ ಹಚ್ಕೋತೀವಿ ಅದ್ರ ಜೊತೆ ಆರಾಮಾಗಿ ಹಚ್ಕೊಂಡು ತಿನ್ಬೋದು ನಾವು ನೋಡಿರಿ. ಇವಾಗ ಕರೆಕ್ಟಾಗಿ ಚಟ್ನಿ ರೆಡಿ ಆಗೈತಿ. ಇಷ್ಟ ಆದರೆ ಚಟ್ನಿ ಕೆಲಸ ಮುಗೀತು. ಚಟ್ನಿ ಪೂರ್ತಿಯಾಗಿ ರೆಡಿ ಆಗೈತೆ ನೋಡಿರಿ. ಇವಾಗ ಎಷ್ಟು ಚಂದ ಸಾಫ್ಟಾಗಿ ಪೂರ್ತಿಯಾಗಿ ಸಣ್ಣಾಗಿ ರುಬ್ಬೇನೆ ನೋಡಿರಿ. ಇವಾಗ ಇಷ್ಟ ಆದರೆ ಚಟ್ನಿ ಮುಗೀತು ಫ್ರೆಂಡ್ಸ್. ಇದು ಇಷ್ಟು ಸಿಂಪಲ್ ಆದ ರೆಸಿಪಿ ಇದು.